ಬಂದ್ಬಿಟ್ಟು 4:35 4:35 ಆಗಿದೆ. ಇಲ್ಲಿಂದ ನಮಗೆ ಸುರ್ಪುರ್ ತಾಲೂಕು, ಯಾದಗಿರಿ ಡಿಸ್ಟ್ರಿಕ್ಟ್ ಸುರ್ಪುರ್ ತಾಲೂಕಿಗೆ ರೀಚ್ ಆಗಬೇಕು. ಓಕೆ, ಮತ್ತು ಇಲ್ಲಿ ಸ್ಪೆಷಲ್ ನೋಡಿ, ಇಲ್ಲಿ ಸ್ಕೂಲೆಲ್ಲ ಓಪನ್ ಆಗಿದೆ. ಇಲ್ಲಿ ಸ್ಕೂಲ್ ಹುಡುಗರನ್ನ ಕರೆಕ್ಟಾಗಿ ನೋಡಿದ್ದು ಇಲ್ಲಿಂದನೇ. ಯಾಕಂದರೆ ಬೇರೆ ಎಲ್ಲ ಕಡೆ ಸ್ಕೂಲ್ ಹುಡುಗರು ಇದ್ರೂ ಜಾಸ್ತಿ ಹಿಂಗೆ ಹೊರಗಡೆ ಏನು ಕಾಣಿಸ್ಲಿಲ್ಲ ನನಗೆ ರೈಟಲ್ಲಿ. ಓಕೆ, ನಾನು ಕೇಳಿದೆ ನಿಲ್ಲಿಸ್ಬಿಟ್ಟು. ಸ್ಕೂಲ್ ಓಪನ್ ಆಗಿ ಇವಾಗ 1 ವೀಕ್ ಆಗಿದೆ ಅಷ್ಟೇ. ಕಾಲೇಜ್ ಓಪನ್ ಆಗಿ ಆಲ್ರೆಡಿ 1 ತಿಂಗಳಷ್ಟಾಗಿದೆ. ಎನಿವೆ ಚೆನ್ನಾಗಿದೆ ಊರು, ಸ್ಮಾಲ್ ವಿಲೇಜ್ ಥರ. ಆದರೆ ರೈಡ್ ಮಾಡಲಿಕ್ಕೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ. ಆ ಕಡೆ ಈ ಕಡೆ ಎಲ್ಲ ನಾರ್ಮಲಿ ರೈತರು ಜಾಸ್ತಿ ಇರುವಂಥ ಊರು. ತುಂಬ ನಮ್ಮ ಲೊಕೇಶನ್ ಏನದು ರೀಚ್ ಆಗಿದ್ದೀವಿ. ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 7:30 7:45 ಆಗಿದೆ. ಹುಡುಗರು ಚಳಿ ಕಾಯಿಸ್ಕೊಂತ ಇದ್ರು, ನಾನು ಸೇರಿಕೊಂಡೆ. ಒಳ್ಳೆ ಚಳಿ ಆಗ್ತಾಯಿತ್ತು. ನೈಟ್ ಇಲ್ಲೇ ಸ್ಟೇ ಆಗಿದ್ದ. ಅವ್ರ ಕಡೆಯಿಂದನೇ ಫುಡ್ಡಲ್ಲೇ, ಮತ್ತು ಇವತ್ತು ಮಾರ್ನಿಂಗ್ ಸಹ ಅವ್ರ ಕಡೆಯಿಂದನೇ ಟೀ ಎಲ್ಲ ಕುಡ್ದು ಈಗ ಹೋಗ್ತಾ ಇದ್ದಾರೆ ಫ್ರಂಟಲ್ಲಿ. ಸೊ ಎನಿವೆ ಊರು ಸೂಪರ್ ಆಯಿತಾ. ಒಂಥರ ವಿಲೇಜ್ ಏರಿಯಾ ಫುಲ್ಲು. ಜಾಸ್ತಿ ನಿಲ್ಲಿರೋದು ರೈತರು ಬಂತಿರೋದು ಈಗ. ಮತ್ತೆ ಅಂದರೆ ಒಳ್ಳೆ ಜನಗಳಾಯ್ತಾ, ಸೂಪರ್. ಒಬ್ಬೊಬ್ಬರ ಹತ್ರ ಮೀಟಾಗಿ ಒಂದೊಂದು ಎಕ್ಸ್ಪೀರಿಯೆನ್ಸ್. ಓಕೆ, ನಮ್ಮ ಜೊತೆ ಇವತ್ತೊಬ್ಬರು ಲೋಕಲ್ ಗೈಡ್ ಆಗಿ ಒಬ್ಬರು ಬರ್ತಾಯಿದ್ದಾರೆ. ಸೊ ಅವ್ರು ಇವತ್ತು ಈ ಊರಿನ ಬಗ್ಗೆ, ಈ ಊರಿನ ವಿಶೇಷಗಳೆಲ್ಲ ನಮಗೆ ಹೇಳ್ಕೊಡ್ತಾರೆ. ಸೊ ಅಲ್ಲಿನ ವೀಡಿಯೋಸ್ ಎಲ್ಲ ತೆಗೆದ್ಬಿಟ್ಟು ನಾವು ಇಲ್ಲಿಂದ ಇವತ್ತು ಗುಲ್ಬರ್ಗ, ಬಿಜಾಪುರಿಗೆ ಇವತ್ತು ಇಲ್ಲಿಂದ ಹೊರಡಬೇಕು. ಸೊ ಎನಿವೆ ವಿಡಿಯೋ ಫುಲ್ ಲಾಸ್ಟ್ ತನಕ ನೋಡಿ, ಮತ್ತು ಇಷ್ಟ ಆದರೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಫ್ರೆಂಡ್ಸ್, ನಾವೀಗ ಟೈಲರ್ ಮನ್ಸಿಲ್ ಅನ್ನೋ ಒಂದು ಜಾಗದಲ್ಲಿದ್ದೀವಿ. ಈಗ ನೋಡ್ಬೇಕು ಇದ್ರೊಳಗೆ ಹೋಗ್ಬಿಟ್ಟು ಹೆಂಗಿದೆ ವ್ಯೂಸ್. ಮತ್ತು ಇದ್ರೊಳಗೆ ಹೋದರೆ ಫುಲ್ ಟಾಪ್ ಸಿಟಿನ ನಾವು ಇಲ್ಲಿಂದ ವ್ಯೂ ಮಾಡ್ಬೋದು. ಆ ಥರ ಒಂದು ಪ್ಲೇಸ್ ಇದೆ. ಓಕೆ, ಇವತ್ತು ನಮ್ಮ ಜೊತೆ ಗೈಡಾಗಿ ಬಂದಿರೋದು ರಫೀಕ್ ಅಂತ ಇವರು. ಓಕೆ, ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಓಕೆ, ಈ ಒಂದು ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಈಗ ಆಲ್ಮೋಸ್ಟ್ ಅಲ್ಲಿ ರೀಚ್ ಆಗಿದ್ದೀವಿ. ಓಕೆ, ಈ ಜಾಗದಲ್ಲಿ ನಮಗೆ ಟೋಟಲ್ ಸಿಟಿ ವ್ಯೂ ಸಿಗುತ್ತೆ. ಹಾಗಾಗಿ ಇಲ್ಲಿ ಗುಡ್ಡದ ಮೇಲೆ ಹತ್ತುತ್ತಾ ಇದ್ದೀವಿ. ಸೂಪರ್. ಓಕೆ, ಈ ಸ್ಟೆಪ್ ಮೇಲೆ ಹತ್ಬಿಟ್ಟು ಮೇಲೆ ಹೋಗ್ಬೇಕೀಗ. ಹೌದು, ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಆದಾಗೆ. ಕೂಲ್ ಪ್ಲೇಸ್.
ಸೊ ಎನಿವೆ ಇಲ್ಲಿಂದ ಸ್ವಲ್ಪ ವೀಡಿಯೋ ಶೂಟೆಲ್ಲ ಮಾಡಿದ್ವಿ, ಫೋಟೋ ಶೂಟ್ ವೀಡಿಯೋ ಶೂಟೆಲ್ಲ ಆಯಿತು. ಇಲ್ಲಿಂದ ಕೆಳಗಡೆ ಹೋಗಬೇಕು. ಕೆಳಗಡೆ ಹೋಗ್ಬಿಟ್ಟು ಅಲ್ಲೊಂಚೂರು ಭವನ್ ಒಂಚೂರು ನೋಡ್ಬಿಟ್ಟು ಅಲ್ಲಿಂದ ಇಲ್ಲಿಂದ ನೇರ ಹೋಗ್ಬೇಕು. ಇಲ್ಲಿಂದ MLA ಅವ್ರ ಮನೆ ಅಂತೆ, ಅಲ್ಲಿ ಕಾಣಿಸ್ತಾ ಇದೆ. ಸೊ MLAಗೂ ಸಹ ಸಲ್ಯೂಟ್. ಓಕೆ, ಎನಿವೆ ಸೂಪರ್ ಪ್ಲೇಸಿಗೆ ಬಂದ್ವಿ, ವಿಸಿಟ್ ಮಾಡಿದ್ವಿ, ಎಲ್ಲ ಆಯಿತು. ಈಗ ನೆಕ್ಸ್ಟ್ ಇಲ್ಲಿಂದ ಟೇಲರ್ ಮಂಜಿಲ್ ಅಂತ, ಇದು 1844 ಓಪನ್ ಆಗಿರುವಂಥದ್ದು. ಇದರಲ್ಲಿ ಪ್ರತ್ಯೇಕತೆ ಏನಂದರೆ, ಇದರದ್ದು ವಿಶೇಷತೆ ಏನಂದರೆ, ಇಲ್ಲಿ ಮೇನ್ ಕಾಣಿಸ್ತಿದೆಯಲ್ಲ, ಈ ಡೋರ್ ಓಪನ್ ಮಾಡಿದರೆ ಎಲ್ಲ ಡೋರ್ ಸಹ ಓಪನ್ ಆಗುತ್ತೆ. ಇದರಲ್ಲಿ ಒಂದು 5-6 ಡೋರ್ ಇದೆ. ಜಾಸ್ತಿ ಸೊ ಇಲ್ಲೇನು ವಿಶೇಷತೆ ಅಂದರೆ, ಫಸ್ಟ್ ಮೇನ್ ಡೋರ್ ಓಪನ್ ಮಾಡ್ತಿದ್ದಂಗೆ ಎಲ್ಲ ಡೋರ್ ಸಹ ಓಪನ್ ಆಗೋ ಸಿಸ್ಟಮ್ ಇತ್ತು. ಆದರೆ ಇವಾಗ ಅದನ್ನು ಡಿಸ್ಕನೆಕ್ಟ್ ಮಾಡಿದ್ದಾರೆ ಅಷ್ಟೇ. ಅದೇ ಮೇನ್ ಇಲ್ಲಿನ ಫೀಚರ್. ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಯಡಿಯೂರಪ್ಪರೆಲ್ಲ ಬಂದರೆ ಇಲ್ಲಿ ಬಂದು ಹೆಲಿಕಾಪ್ಟರ್ ಲ್ಯಾಂಡ್ ಆಗಿ ಇಲ್ಲಿಂದ ಸ್ಟೇ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಂಡು ಇಲ್ಲಿಂದ ಹೊರಗಡೆ ಹೋಗ್ತಾರೆ. ಸೊ ಅಲ್ಲಿದ್ದೀವಿ ಈಗ ನಾವು. ಒಳಗಡೆ ವ್ಯೂ ನೋಡಿ ತೋರಿಸ್ಕೊಡ್ತೀನಿ. ಚಲೋ ಸರ್. ನಾವೀಗ ಬೂತ್ ಬಂಗ್ಲೆಯಲ್ಲಿದ್ದೀವಿ. ಇಲ್ಲೇ ನಿಯರ್ ಪ್ಲೇಸ್ ಅದು. ಅದರೊಳಗೆ ಇನ್ನೂ ಎಂಟ್ರಿ ಕೊಟ್ಟಿಲ್ಲ, ಹೋಗಬೇಕು. ಇಲ್ಲ ಭೂತ ಬಂತ ಅನ್ಕೊಂಡೆ, ಯಾವುದೋ ಬೈಕ್ ಬಂದಿತ್ತು ಎದುರುಗಡೆ ಸಡನ್ಲಿ. ವಾವ್, ಚೆನ್ನಾಗಿದೆ ಪ್ಲೇಸ್. ಇಲ್ಲಿ ಹಿಂಗೆ ನೋಡೋದಾದರೆ ಸಖತ್ ವ್ಯೂ ಆಯಿತಾ. ನಾನು ಈ ಪ್ಲೇಸ್ ಮಿಸ್ ಮಾಡ್ತಾಯಿದ್ದೆ. ಇವರು ನಮ್ಮ ಜೊತೆ ಬಂದ್ರಲ್ಲ, ಅವ್ರು ಬಂದಿಲ್ಲ ಅಂತಿದ್ರೆ. ಯಾಕಂದರೆ ನಾನು ಹಂಗೆ ಬೀದರ್ ಹೋಗೋಣ ಅಂತೇಳ್ಬಿಟ್ಟು, ಇವತ್ತು ಮಾರ್ನಿಂಗ್ ಹೋಗೋಣ ಅಂತೇಳ್ಬಿಟ್ಟು ನಿಂತಿದ್ದೆ. ಸೊ ಅವ್ರು ಹೇಳಿದ್ರು ಸ್ವಲ್ಪ ಪ್ಲೇಸ್ ಇದೆ, ನಾನು ತೋರಿಸ್ಕೊಡ್ತೀನಿ ಚೆನ್ನಾಗಿದೆ ಅಂತೇಳಿ ಅವರೇ ಸಜೆಸ್ಟ್ ಮಾಡಿ ಕರ್ಕೊಂಬಂದಿರೋ. ಸೊ ಕರ್ಕೊಂಬಂದಿದ್ದಕ್ಕೆ ಸೂಪರ್ ಆಯಿತು. ಸಖತ್ ಪ್ಲೇಸು, ಒಳ್ಳೆ ಗ್ರೀನರಿ ಇದೆ. ಮತ್ತು ನಮ್ಮ ಫ್ರೆಂಡ್ ಇಲ್ಲೇ ಇದ್ದಾರೆ, ಒಂದು ಹಾಯ್ ಹೇಳಿ ನೋಡೋಣ. ಹಾಯ್. ಹಾಯ್ ಬೇಡಿ. ರಫೀಕ್ ಅಂತ ಹೆಸರು. ಸೂಪರಾಗಿ ಗೈಡ್ ಮಾಡಿದ್ರು. ಸೊ ಎನಿವೆ ಈಗ ಬೂತ್ ಬಂಗ್ಲೆ ಒಳಗೆ ಹೋಗಿ ನಾವೀಗ ಬೂತನ್ನು ನೋಡೋಕ್ಕಿದೆ. ಸೊ ನೀವು ಸಹ ನಮ್ಮ ಜೊತೆ ಇದ್ದರೆ ಬೂತನ್ನೆಲ್ಲ ತೋರಿಸ್ಕೊಡ್ತೀನಿ. ಓಕೆ, ಈಗ ಈ ಬೂತ್ ಬಂಗ್ಲೆ ಹತ್ತಾಗಿ ಹೋಗ್ತಾ ಇದ್ದೀವಿ. ನೋಡೋಣ ಅದರೊಳಗಿರೋ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ. कुछ नहीं डराएंगे वीडियो में सब. ಬೂತ್ ಬಂಗ್ಲೆಯಲ್ಲಿ ಇನ್ನೂ ಕ್ಲೀನ್ ಮಾಡಿದರೆ ಒಳ್ಳೆ ಪ್ಲೇಸ್ ಮಾಡ್ಬೋದೈತೆ. ಇಲ್ಲಿ ಚೆನ್ನಾಗಿದೆ ಬಂಗ್ಲೆ, ಆದರೆ ಸೆಕ್ಯೂರಿಟಿ ಇಲ್ಲದೆ ಇರೋ ಕಾರಣ ತುಂಬ ವೇಸ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸೂಪರಾಗಿದೆ, ಇನ್ನೂ ಯೂಸ್ ಮಾಡಿಕೊಂಡ್ರೆ ಒಳ್ಳೆ ಸೂಪರಾಗಿ ವಿಸಿಟರ್ಸಿಗೆಲ್ಲ ಬಂದಿದೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತೊಗೊಳ್ಳೋ ಥರ ಪ್ಲೇಸೇ ಮಾಡ್ಬೋದು. ಎಲ್ಲ ವ್ಯವಸ್ಥೆ ಇದೆ, ಕ್ಲೀನಾಗಿ ಇಟ್ಕೊಂಡಿಲ್ಲ. ಅಂದರೆ ಮ್ಯಾನೇಜ್ಮೆಂಟ್ ಇನ್ನೊಂಚೂರು ಇಂಪ್ರೂವ್ ಮಾಡೋದಾದರೆ ಇದಕ್ಕೆಲ್ಲ ಚಾರ್ಜಸ್ ತಗೊಂಡೇ ಮಾಡ್ಬೋದು. ಸೂಪರಾಗಿ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು. ಏನಿಲ್ಲ,
ಮ್ಯೂಸಿಕ್ ಹಾಕಿದ್ದಷ್ಟೇ ಸುಮ್ಮನೆ ಎದುರಿಸೋಕ್ಕೋಸ್ಕರ. ಭೂತ ಏನಿಲ್ಲ, ಭೂತ ಬಂಗ್ಲಾದಲ್ಲಿ ಭೂತ ಇದೆ. ಆ ಭೂತ ನಾನು ತೋರಿಸ್ಕೊಡ್ತೀನಿ. ಭೂತ ಫ್ರೀಯಾಗಿ ಕೊಟ್ಟಿದ್ದಾರೆ ಅಷ್ಟೇ. ಒಳ್ಳೆ ಚೆನ್ನಾಗಿತ್ತಂತೆ ಒಳಗಡೆ ನೋಡಲಿಕ್ಕೆ. ಸೊ 10:30 ತನಕ ಇಲ್ಲಿ ವೆಯ್ಟ್ ಮಾಡಿದ್ರೆ ಮಾತ್ರ ಇಲ್ಲಿ ಓಪನ್ ಆಗೋದು. ಸೊ ಹಂಗಾಗಿ ನಾವು ವೆಯ್ಟ್ ಮಾಡ್ತಿಲ್ಲ, ಇಲ್ಲಿಂದ ನೇರ ಬೀದರಿಗೆ ಹೋಗೋದು. ಓಕೆ, ಇಲ್ಲೊಂದು ಮಸ್ಜಿದ್ ಇದೆ. ಮಸ್ಜಿದ್ ಅಂದರೆ ಇದು ತುಂಬ ಹಳೆಯ ಕಾಲದ ಮಸ್ಜಿದ್ ಇದು, ಅದನ್ನು ಮಾಡಿಫೈ ಮಾಡಿದ್ದಾರೆ ಅಷ್ಟೇ. ಓಕೆ, ಎಂಟ್ರಿ ಒಳಗಡೆ. ಓಕೆ, ಒಳಗಡೆ ಹೋಗಿ ನೋಡೋಣ ಹೇಗಿದೆ. ಎಂಟ್ರಿ ಸೂಪರ್. ಹಳೆ ಕಾಲದಾಗಿದ್ದಕ್ಕೆ ಸ್ವಲ್ಪ ಜಾಸ್ತಿನೇ ಸ್ಪೆಷಲ್ ಇರುತ್ತೆ ಇದರಲ್ಲಿ. ಓಕೆ, ನೋಡೋಣ ಒಳಗಡೆ ಹೆಂಗಿದೆ. ವಾವ್, ಒಳ್ಳೆ ಫೀಲ್ ಇದೆ ಆಯಿತಾ, ತುಂಬ ಹೈಟಲ್ಲಿ ಇರೋದ್ರಿಂದ. ಸೂಪರ್. ಓಕೆ, ಆಗಿನ ಸ್ಟೈಲ್ ಇದೆ. ಮೇಲೆ ತುಂಬ ಹೈಟ್ ಇದೆ, ಹೈಟಲ್ಲಿ ಮಾಡಿದ್ದಾರೆ. ಒಂದು ಫ್ಯಾನ್ ಹಾಕಿದ್ದಾರೆ. ವಾವ್, ಸೂಪರ್ ವ್ಯೂ. ಈಗ ಅಲ್ಲೆಲ್ಲ ವ್ಯೂ ಪಾಯಿಂಟ್ ಎಲ್ಲ ಮುಗಿತು. ಈಗ ಇಲ್ಲಿದ್ದೀವಿ ಸುರ್ಪುರ್ ಕೋರ್ಟ್. ಇದು ನಮ್ಮ ಕೋರ್ಟ್. ಸೊ ನೋಡಿದ್ವಿ, ಫೋರ್ಟ್ ನೋಡಿದ್ವಿ, ಭೂತ್ ಬಂಗ್ಲೆ ನೋಡಿದ್ವಿ, ಒಳ್ಳೊಳ್ಳೆ ಪ್ಲೇಸ್, ವ್ಯೂಸ್ ನೋಡಿದ್ವಿ. ಓಕೆ, ಚೆನ್ನಾಗಿದೆ. ರೆಡ್ ಕಲರ್. ಓಕೆ, ಇದಕ್ಕೆ ಹೆಸರು ತಾಹರಿ ಅಂತ. ತಾಹರಿ. ಓಕೆ, ಇಲ್ಲೇ ಸ್ಟೇ ಮಾಡಿದ್ದು ನಾವು. ಬೈಕ್ ಹೊರಗಡೆ ನಿಲ್ಲಿಸಿದ್ದೀನಿ. ಇಲ್ಲಿ ಟೆಂಟ್ ಹಾಕಿದ್ದೆ. ಸ್ವಲ್ಪ ಸೊಳ್ಳೆ ಜಾಸ್ತಿ ಇತ್ತು, ಹಾಗಾಗಿ ಟೆಂಟ್ ಹಾಕಿದ್ದೆ, ಮಲಗಿದ್ದೆ. ಓಕೆ, ಅಲ್ಲಿಂದ ಟೆಂಟೆಲ್ಲ ಹಾಕಿದ್ವಿ, ಪ್ಯಾಕ್ ಮಾಡಿ ಹೊರಟಾಯಿತು. ನೆಕ್ಸ್ಟ್ ಲೊಕೇಶನ್ ಅಂದರೆ ನಮ್ಮದು ಬೀದರ್. ಇವತ್ತು ರೀಚ್ ಆಗುತ್ತೆ ಅನ್ನೋ ಒಂದು ಡೌಟು. 240-250 ಕಿಲೋಮೀಟರ್ ಇದೆ. ಆಲ್ಮೋಸ್ಟ್ ಟೈಮು ಮಧ್ಯಾಹ್ನ ಮೇಲೆ ಆಯ್ತು. ಈಗ ಹೊರಡಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ. ಪ್ಲೇಸಿಗೆಲ್ಲ ವಿಸಿಟ್ ಮಾಡಿ ಅಕಸ್ಮಾತ್ ಅಲ್ಲಿ ರೀಚ್ ಆಗಲ್ಲ ಅಂತಿದ್ರೆ ನಾವು ಎಲ್ಲಾದರೂ ಒಂದು ಟೆಂಟ್ ಮಾಡಿ ಬೆಳಗ್ಗೆ ಅಲ್ಲಿ ನಿಲ್ಲಿಸಿದ್ದೆ. ಮ್ಯಾಪ್ ಲೊಕೇಶನ್ ಹಾಕಿರ್ತೀರ. ಆವಾಗ ಒಂದು 2-3 ಜನ ಫ್ರೆಂಡ್ಸ್ ಬಂದು ಹೀಗೆ ಮಾತಾಡಿದ್ರು, ಏನು ಮಾಡ್ತಿದ್ದೀರ ವೀಡಿಯೋ ಅಂತ ಕೇಳಿದ್ರು. ಯೂಟ್ಯೂಬ್ ಚಾನಲ್ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ರು. ಓಕೆ, ಎನಿವೆ ಸಿ ಯು ಟುಮಾರೋ. ವೀಡಿಯೋ ನೋಡ್ತಾ ಇರಿ ಡೈಲಿ 5 o'clock. ಸೊ ಎನಿವೆ ಸಿ ಯು ನೆಕ್ಸ್ಟ್ ಡೇ. ಬೈ ಬೈ.